ಅಪ್ಪ ಬಾಮ್ಮ ಇಲ್ಲೇ ಬರ್ತಾರ ಅವರು ಮುರುಗಮಲೆ ಕಳ್ಸೋದ್ ಬಡವ ನಿನ್ನ ಬೈಲಿ ಅಲ್ಲೇ ಏನಾಗ್ಬಿಡಿದೆ ಅಂದ್ರೆ ಇವರೆಲ್ಲ ನನ್ನ ರೆಗ್ಯುಲರ್ ಆಗಿ ನೋಡ್ತಾರೆ. ರೆಗ್ಯುಲರ್ ಆಗಿ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ನಾನು ಫಾರ್ಚುನರ್ ಕಾರಲ್ಲಿ ಬರ್ತಾ ಇದ್ದೆ. ನಾನು ದೊಡ್ಡ ಕಾರಲ್ಲಿ ಫಾರ್ಚುನರ್ ಅಲ್ಲಿ ಇನೋವಾದಲ್ಲಿ ಬರ್ತಾ ಇದೆ. ಈಗ ಬಂದ್ಬಿಟ್ಟು ಇವರು ಎಲ್ಲ ಬಂದು ಜಗಳ ಮಾಡ್ತಾ ಇದಾರೆ ನನ್ನ ಹತ್ರ. ಏನಂತ ನಮ್ಗೆ ಐಡೆಂಟಿಫಿಕೇಶನ್ ಇರ್ಬೇಕು, ಇಂಥವ್ರೆ ಬರ್ತಾರೆ ಪ್ರೆಸ್ ಅಂತ ಕಾರ್ ಬರ್ತಾ ಇತ್ತು. ಇವಾಗ ನಮ್ಗೆ ಆಶ್ಚರ್ಯ ಆಯ್ತು, ಇಂಥ ಕಾರಲ್ಲಿ ಹೆಂಗ್ ಬಂದ್ಬಿಡ್ತಾರೆ ಸಾರು ಹಂಗೆ ಅಂತ. ಯಾರು ಬರ್ತಾರೆ ಬಂದ್ರಲ್ಲ ಇವತ್ತು ದೊಡ್ಡ ಗಾಡಿಯಲ್ಲಿ ಬಂದಿಲ್ಲ ಅಂತ ಕೇಳಿದ್ದು ಸರ್. ಹಂಗಂದ್ರೆ ದೊಡ್ಡ ಗಾಡಿಯಲ್ಲಿ ಬಂದ್ರೆ ಮಾತ್ರ ಮನುಷ್ಯರ ಹಂಗಲ್ಲ ಸರ್, ಆ ಗಾಡಿಯಲ್ಲಿ ಬರ್ತಿರಲ್ಲ. ನಾನು ರೆಗ್ಯುಲರ್ ಆಗಿ ಬರೋದು, ಇವ್ರನ್ನ ರೆಗ್ಯುಲರ್ ಆಗಿ ನೋಡೋದು. ಬರ್ತಾರೆ. ನಾವ್ ಬಂದು ಯಾವಾಗ್ಲೂ ಇವ್ರನ್ನ ಕಂಪಲ್ಸರಿ ಮಾತಾಡ್ಕೊಂಡು ಇವ್ರ ಹತ್ರ ಹೇಳ್ಬಿಟ್ಟು ಒಂಚೂರು ಒಬ್ಬಟ್ಟು ಆಮೇಲೆ ಏನದ ಸ್ವೀಟು ಅದು ಇದು ಕೊಟ್ಟಾಗ್ತಾ ಇದೆ. ಇವತ್ತೇನ್ ಕೇಳ್ತಾ ಇದಾರೆ, ಇವತ್ತು ಓಲಾದಲ್ಲಿ ಬಂದೆ, ಯಾಕೆ ಓಲಾದಲ್ಲಿ ಬಂದೆ ಅಂತೇಳಿ ಜಗಳ ಮಾಡ್ತಾ ಇದಾರೆ. ಮಾಡ್ತಾ ಇದೀನಿ ಸರ್. ನೋಡಿದ್ರ ಇತ್ತಲ್ಲ ಎಲ್ಲಿ ಸರ್, ಎಲ್ಲಿ ಹೇಳೋದು ಅದೆಲ್ಲರೂ ಅಷ್ಟೇ. ನಾನಲ್ಲ, ನಮ್ಮ ಅಕ್ಕನೂ ಅಷ್ಟೇ, ಹೌದು ಸರ್. ಅಮ್ಮನೂ ಆಯ್ತಾಯ್ತು. ಪಾಪ ಎಲ್ಲಿ ಊಟ ಇಲ್ಲ, ಬಿರಿಯಾನಿ ಇಲ್ಲಿ, ಆಮೇಲೆ ಒಬ್ಬಟ್ಟಿದೆ. ಯಾರೇ ಸಹಾಯಕ್ಕಾಗಿ ಕರೆದರೂ ತಾಯಿ ಹೃದಯದಂತೆ ಕರಗಿ ನೆರವಾಗುವ ವ್ಯಕ್ತಿತ್ವ ಅವರದು. ಬಡವರು, ದಲಿತರು, ಶೋಷಿತರು ಹಾಗೂ ಅನ್ಯಾಯಕ್ಕೆ ಒಳಗಾದ ಜನರ ಪರವಾಗಿ ನಿರಂತರ ಹೋರಾಟ ನಡೆಸುತ್ತಾ ಅವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಸಾಮಾಜಿಕ ಚಿಂತನೆ, ಜನಪರ ಕಾಳಜಿ ಮತ್ತು ಮಾನವೀಯ ಮೌಲ್ಯಗಳೊಂದಿಗೆ ಅವರು ಸಾವಿರಾರು ಜನರ ಬದುಕಿನಲ್ಲಿ ಆಶಾಕಿರಣವಾಗಿ ಮೂಡಿದ್ದಾರೆ. ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಸ್ಥಾಪನೆಯೇ ಅವರ ಜೀವನದ ಧ್ಯೇಯವಾಗಿದೆ. ನಮ್ಗೆ ಬಸ್ ಕಾಸಿಲ್ಲ, ಅಷ್ಟೇ ಅರ್ಥ ಆಯ್ತಾ ಇವಾಗ? ನೋಡಿ ಇನ್ನೊಬ್ಬ ಅಲ್ಲ ಅಮ್ಮ ಇದ್ದಾರೆ. ಇವ್ರಿಗೇನಪ್ಪ ಅಂದ್ರೆ ನಾನ್ ನೋಡಿದ್ರೆ ಒಂಥರ ಖುಷಿ ಇವ್ರಿಗೆಲ್ಲ. ನೀರ್ ಬಾಟ್ಲೆ ಕೊಡು, ಸ್ವೀಟ್ ಇಟ್ಟಿದ್ದೀನಿ, ಸ್ವೀಟ್ ತಂದಿದ್ದೀನಿ ಇವತ್ತು. ಇವ್ನ್ ಬಿರಿಯಾನಿ ಕೊಡು ಪಾಪ. ಸರ್ ನಮ್ದು ಸಮಸ್ಯೆ ಏನಾದಿದ್ರೆ ನೀವು ಸಾಲ್ವ್ ಮಾಡ್ತೀರಾ? ನೀವ್ ಹೇಳಿದ್ರೆ ನಾನು ಕೇಳ್ತೀನಿ. ಸರ್ ಯಾರೋ ದುಡ್ಡು ಕೊಡ್ಬೇಕು, ನನ್ಗೆ ಸೆಟಲ್ ಮಾಡ್ಕೊಡಿ ಸರ್. ನಾನ್ ಮೀಡಿಯೇಟರ್ ತರ ಕಾಣ್ತೀನಿ ನಾನು ನಿನ್ಗೆ. ಸರ್ ನಿನ್ನೆ ಬಸ್ಸಿಗೆ ಮಗಳ ಮನೆಗೆ ಹೋಗ್ಬೇಕು. ಹೋಗ್ಬಿಡ್ಬಾ, ಕೊಡ್ತೀನಿ ನೀರು. ಮಗಳ ಮನೆಗೆ ಹೋಗ್ಬೇಕಂತೆ, ಕಾಸು ಕೊಡ್ಬೇಕಂತೆ. ಅವ್ರು ಹೆಂಗ್ ಜಗಳ ಆಡ್ತಾರ ಗೊತ್ತಾ? ನನ್ನ ಹತ್ರ ಬಂದ್ರೆ ನಾನು ನೋಡಿದ್ರೆ ಜಗಳ ಆಡ್ತಾರೆ. ಜಗಳ ನಾನು ಅಯ್ಯಮ್ಮ ಇವ್ರು ಇದು ದೊಡ್ಡ ಅಯ್ಯೋ ಆಯ್ತು, ದೊಡ್ಡ ರೌಡಿ. ಆಮೇಲೆ ಇದು ಸ್ವೀಟ್ ಇದೆ, ಕೊಡ್ತೀನಿ ನೀರು. ಕೊಟ್ರೆ ಎಲ್ಲಾರ್ಗು ಅದ್ ಕೊಡು. ಟಾಟಾ ಬೈ ಬೈ ಶಿವು ಎಲ್ಲ ಟಾಟಾ ಹೇಳ್ರಿ. ಫಸ್ಟ್ ಅಣ್ಣನ್ ಕೊಡು. ಆಯ್ತು ಹೋಗ್ಲಿ, ಟಾಟಾ ಹೇಳ್ರಿ. ಏನು CS ರಘು ಅವರ ಪರಿಚಯ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ರಾಜ್ಯಾಧ್ಯಕ್ಷರಾದ CS ರಘು ಅವರು ಸಮಾಜ ಸೇವೆ, ಸಾಮಾಜಿಕ ನ್ಯಾಯ ಹಾಗೂ ಶೋಷಿತರ ಪರ ಹೋರಾಟದ ಮೂಲಕ ಜನಮನ ಗೆದ್ದಿರುವ ಪ್ರಮುಖ ಸಾಮಾಜಿಕ ಹೋರಾಟಗಾರರಾಗಿದ್ದಾರೆ. ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಅವರು ಬಡವರು, ದಲಿತರು, ಹಿಂದುಳಿದವರು ಹಾಗೂ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಯಾರೇ ಸಂಕಷ್ಟದಲ್ಲಿದ್ದರೂ ತಾಯಿ ಹೃದಯದಂತೆ ಸ್ಪಂದಿಸಿ ಅವರಿಗೆ ನೆರವಾಗುವ ಗುಣವನ್ನು ಹೊಂದಿರುವ CS ರಘು ಅವರು ಸಮಾಜದಲ್ಲಿ ಮಾನವೀಯತೆ ಪ್ರತೀಕವಾಗಿ ಗುರುತಿಸಿಕೊಂಡಿದ್ದಾರೆ. ಶೋಷಿತ ವರ್ಗಗಳಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮುನ್ನಡೆಸಿರುವ ಅವರು ಸಾಮಾಜಿಕ ಸಮಾನತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗೆ ಸದಾ ಬದ್ಧರಾಗಿದ್ದಾರೆ. ಇದಲ್ಲದೆ ಜನರ ಧ್ವನಿಯನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ರೆಬೆಲ್ ಟಿವಿ ನ್ಯೂಸ್ ಚಾನೆಲ್ ಸಂಸ್ಥಾಪಕರು ಹಾಗೂ ಮಾಲೀಕರಾಗಿಯೂ CS ರಘು ಅವರು ಗುರುತಿಸಿಕೊಂಡಿದ್ದಾರೆ. ಸಮಾಜದ ನೈಜ ಸಮಸ್ಯೆಗಳು, ಜನರ ಅಭಿಪ್ರಾಯಗಳು ಮತ್ತು ಶೋಷಿತರ ನೋವುಗಳನ್ನು ಮಾಧ್ಯಮದ ಮೂಲಕ ಜನತೆಯ ಮುಂದಿಡುವ ಕಾರ್ಯವನ್ನು
ಅವರು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಸಾಮಾಜಿಕ ಸೇವೆ, ಹೋರಾಟದ ಮನೋಭಾವ, ಮಾನವೀಯತೆ ಮತ್ತು ಜನಪರ ಚಿಂತನೆಗಳ ಮೂಲಕ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿರುವ ಸಿ.ಎಸ್. ರಘು ಅವರು ನ್ಯಾಯ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ಅಪರೂಪದ ವ್ಯಕ್ತಿತ್ವವಾಗಿದ್ದಾರೆ. ಜನರ ನೋವಿಗೆ ಸ್ಪಂದಿಸುವ ಹೃದಯ ಶೋಷಿತರ ಪರ ಹೋರಾಡುವ ಧ್ವನಿ, ಸಮಾಜ ಪರಿವರ್ತನೆಗೆ ಸಮರ್ಪಿತ ನಾಯಕ, ಅದುವೇ ಸಿ.ಎಸ್. ರಘು. ಕೆಲವು ವ್ಯಕ್ತಿಗಳು ಹುದ್ದೆಯಿಂದ ಗುರುತಿಸಿಕೊಳ್ಳುತ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವ, ಸರಳತೆ ಮತ್ತು ಜನರ ಮೇಲಿನ ಪ್ರೀತಿಯಿಂದ ಗುರುತಿಸಿಕೊಳ್ಳುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವಗಳಲ್ಲಿ ಒಬ್ಬರು ಸಿ.ಎಸ್. ರಘು. ಸರಳ ಜೀವನ ಶೈಲಿ, ನೇರ ಮಾತು ಮತ್ತು ಜನರೊಂದಿಗೆ ಬೆರೆಯುವ ಗುಣ ಅವರ ವಿಶೇಷತೆ. ಯಾವುದೇ ವ್ಯಕ್ತಿ ಅವರ ಬಳಿ ಬಂದಾಗ ದೊಡ್ಡವರು, ಸಣ್ಣವರು ಎಂಬ ಭೇದವಿಲ್ಲದೆ ಸಮಾನ ಗೌರವದಿಂದ ಮಾತನಾಡುವ ಗುಣವನ್ನು ಅವರು ಬೆಳೆಸಿಕೊಂಡಿದ್ದಾರೆ. ಒಬ್ಬ ನಾಯಕ ಎಂದರೆ ಕೇವಲ ವೇದಿಕೆಯಲ್ಲಿ ಭಾಷಣ ಮಾಡುವ ವ್ಯಕ್ತಿಯಲ್ಲ, ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವ,